ಸೊ ಎಸ್, ಈ ಚಾಪ್ಟರಿನ ಓವರ್ವ್ಯೂನ ನಾನು ಈ ಮೈಂಡ್ ಮ್ಯಾಪಲ್ಲಿ ನಿಮಗೋಸ್ಕರ ಹಾಕಿದ್ದೀನಿ. ಸೊ ಈ ಚಾಪ್ಟರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಬರುತ್ತೆ, ಆ ಕಾನ್ಸೆಪ್ಟ್ಸ್ ಅಡಿ ಸಬ್ ಕಾನ್ಸೆಪ್ಟ್ಸ್ ಯಾವ್ದು ಬರುತ್ತೆ ಅಂತ ಈ ಮೈಂಡ್ ಮ್ಯಾಪಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಇಡೀ ಸ್ಕ್ರೀನ್ ಕಾಣಿಸ್ತಿಲ್ಲ ಅಂದರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಹಾಕಿರ್ತೀವಿ ಅಲ್ವಾ, ಸೊ ಆ ನೋಟ್ಸನ್ನು PDF ಅಲ್ಲಿ ಕೂಡ ಈ ಇಡೀ ಮೈಂಡ್ ಮ್ಯಾಪ್ ನಿಮಗೆ ಸಿಗತ್ತೆ, ಆಯಿತಾ. ಸೊ ದಯವಿಟ್ಟು ಆಕ್ಸೆಸ್ ದ PDF ಆಲ್ಸೋ. ಓಕೆ, ಸೊ ನಾವು ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ಅಂತ ಎಲ್ಲ ಸ್ಟಾರ್ಟ್ ಮಾಡೋ ಮುಂಚೆ ರಿಪ್ರೊಡಕ್ಷನ್ ಏನಕ್ಕೆ ನಡೆಯುತ್ತೆ, ಯಾಕೆ ನಡಿಬೇಕು ಅಂತ ಎಲ್ಲ, ರಿಪ್ರೊಡಕ್ಷನ್ ಅಂದ್ರೆ ಏನು, ಅದು ಏನಕ್ಕೆ ನಡೆಯುತ್ತೆ ಅಂತ ಎಲ್ಲ ನಿಮಗೆ ಕ್ಲಾರಿಟಿ ಸಿಗಬೇಕು ಅಲ್ವಾ. ಸೊ ಲೆಟ್ ಸ್ಟಾರ್ಟ್ ಬೈ ಆನ್ಸರಿಂಗ್ ದೋಸ್ ಕ್ವೆಶನ್ಸ್, ಆಯಿತಾ. ಓಕೆ, ಸೊ ವಿ ಆರ್ ಸ್ಟಾರ್ಟಿಂಗ್ ಆಫ್ ವಿತ್ ನೀಡ್ ಫಾರ್ ರಿಪ್ರೊಡಕ್ಷನ್. ಸೊ ರಿಪ್ರೊಡಕ್ಷನ್ ಏನಕ್ಕೆ ನಡಿಬೇಕು ಆ್ಯಂಡ್ ವಾಟ್ ಇಸ್ ರಿಪ್ರೊಡಕ್ಷನ್. ಸೊ ವಾಟ್ ಇಸ್ ರಿಪ್ರೊಡಕ್ಷನ್ ಅಂದರೆ ರಿಪ್ರೊಡಕ್ಷನ್ ಇಸ್ ಅ ಪ್ರಾಸೆಸ್, ಆಯಿತಾ ಮಕ್ಕಳೇ. ಸೊ ಯಾವ ರೀತಿಯ ಪ್ರಾಸೆಸ್ ಇದು, ನಿಮಗೆ ಲೈಫ್ ಪ್ರಾಸೆಸಸ್ ಅಂತ ಎಲ್ಲ ಹೇಳ್ಕೊಟ್ಟಿದ್ವಿ ಅಲ್ವಾ. ಸೊ ಅದೇ ರೀತಿ ಒಂದು ಪ್ರಾಸೆಸ್ ಇದು ರಿಪ್ರೊಡಕ್ಷನ್. ಏನು ಪ್ರಾಸೆಸ್? ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಕ್ರಿಯೇಟ್ ಆಫ್ ಸ್ಪ್ರಿಂಗ್ಸ್ ವಿಚ್ ಆರ್ ಸಿಮಿಲರ್ ಟು ದೆಮ್ಸೆಲ್ವ್ಸ್. ಸೊ ಆರ್ಗ್ಯಾನಿಸಮ್ಸ್ ಏನು ಮಾಡ್ತವೆ, ಅವು ಆಫ್ ಸ್ಪ್ರಿಂಗ್ಸ್ ಅಥವಾ ಮಕ್ಕಳನ್ನ ಕ್ರಿಯೇಟ್ ಮಾಡ್ತವೆ. ಆ್ಯಂಡ್ ಆ ಮಕ್ಕಳು ಏನಿದೆ ಕ್ರಿಯೇಟ್ ಆಗಿರ್ತವೆ ಅವು ಈ ಆರ್ಗ್ಯಾನಿಸಮ್ಸ್ಗೆ ಅಥವಾ ಪೇರೆಂಟ್ ಆರ್ಗ್ಯಾನಿಸಮ್ಸ್ಗೆ ಸಿಮಿಲರ್ ಆಗಿ ಇರುತ್ತವೆ, ಆಯಿತಾ. ಸೊ ಇಟ್ಸ್ ಅ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ಆಫ್ ಸ್ಪ್ರಿಂಗ್ಸ್. ಸೊ ಚೈಲ್ಡ್, ಮಗು ಅಂತ ಎಲ್ಲ ಹೇಳೋಕ್ಕಿಂತ ಬದಲು ಆಫ್ ಸ್ಪ್ರಿಂಗ್ ಅನ್ನೋ ಒಂದು ಏನು ಸ್ಟ್ಯಾಂಡರ್ಡ್ ಟರ್ಮ್ ಅಥವಾ ಸೈಂಟಿಫಿಕ್ ಟರ್ಮ್ನ ನೀವು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನು ಹಾಕಿದ್ದೀನಿ, ಲೈಫ್ ಪ್ರಾಸೆಸಸ್ ಆ್ಯಂಡ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ನಾವು ಫಸ್ಟ್ ಟರ್ಮಲ್ಲಿ ಲೈಫ್ ಪ್ರಾಸೆಸಸ್ ಮತ್ತು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅನ್ನೋ ಚಾಪ್ಟರ್ಸ್ನ ಕವರ್ ಮಾಡಿದ್ವಿ ಅಲ್ವಾ. ಏನು ತಿಳ್ಕೊಂಡ್ವಿ ನಾವು, ದೀಸ್ ಪ್ರಾಸೆಸಸ್ ಆರ್ ನೆಸೆಸರಿ ಫಾರ್ ಆರ್ಗ್ಯಾನಿಸಮ್ಸ್ ಟು ಸರ್ವೈವ್. ಸೊ ಲೈಫ್ ಪ್ರಾಸೆಸಸಲ್ಲಿ ಏನು ಕಲ್ತ್ವಿ ನಾವು, ನ್ಯೂಟ್ರಿಷನ್ ಕಲ್ತ್ವಿ, ರೆಸ್ಪಿರೇಷನ್ ಕಲ್ತ್ವಿ, ಎಕ್ಸ್ಕ್ರೀಷನ್ ಕಲ್ತ್ವಿ. ಸೊ ಈ ಪ್ರಾಸೆಸಸ್ ಏನಿದೆ ಇದು ನಡಿಲಿಲ್ಲ ಅಂದರೆ ಆರ್ಗ್ಯಾನಿಸಮ್ ಸರ್ವೈವ್ ಮಾಡೋಕ್ಕೆ ಆಗಲ್ಲ ಅಲ್ವಾ ಮಕ್ಕಳೇ. ಆ್ಯಂಡ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ನಡಿಲಿಲ್ಲ ಅಂದರೆ ನಮ್ಮ ಬಾಡಿಯಲ್ಲಿ ನ್ಯೂರಲ್ ಸಿಗ್ನಲ್ಸ್ ಅಥವಾ ಹಾರ್ಮೋನಲ್ ಸಿಗ್ನಲ್ಸ್ ಕ್ಯಾರಿ ಔಟ್ ಆಗಲ್ಲ. ಸೊ ಆರ್ಗ್ಯಾನಿಸಮ್ ವೋಂಟ್ ಬಿ ಏಬಲ್ ಟು ರೆಸ್ಪಾಂಡ್ ಟು ಸ್ಟಿಮ್ಯುಲೈ. ಸೊ ಆರ್ಗ್ಯಾನಿಸಮ್ ಸರ್ವೈವ್ ಆಗಲ್ಲ. ಬಟ್ ಏನಕ್ಕೆ ಇದನ್ನು ಇಲ್ಲಿ ಮೆನ್ಷನ್ ಮಾಡ್ತಿದ್ದಾನೆ ಅಂದರೆ ರಿಪ್ರೊಡಕ್ಷನ್ ಏನಿದೆ ಇದು ಎಸೆನ್ಷಿಯಲ್ ಫಾರ್ ಲೈಫ್ ಅಲ್ಲ, ಆಯಿತಾ. ಒಂದು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಮಾಡದೇ ಇದ್ರೂ ಅದು ಇಟ್ ಕ್ಯಾನ್ ಕಂಟಿನ್ಯೂ ಟು ಸರ್ವೈವ್. ಇದು ಇಂಪಾರ್ಟೆಂಟ್ ಇಲ್ಲ ಅಂದರೂ ಆರ್ಗ್ಯಾನಿಸಮ್ಸ್ ಏನಕ್ಕೆ ನಡೆಸ್ತವೆ ರಿಪ್ರೊಡಕ್ಷನ್ನ ಅಂತ ನಾವು ತಿಳ್ಕೊಬೇಕು, ಆಯಿತಾ. ಸೊ ವೈ ಇಸ್ ರಿಪ್ರೊಡಕ್ಷನ್ ಬೀಯಿಂಗ್ ಕ್ಯಾರಿಡ್ ಔಟ್? ಈಗ ರಿಪ್ರೊಡಕ್ಷನ್ ನಡೆಸಲಿಲ್ಲ ಅಂದರೆ ಇಂಡಿವಿಜುವಲ್ಗೆ ಯಾವುದೇ ರೀತಿಯ ಧಕ್ಕೆ ಆಗಲ್ಲ, ಆರ್ ದ ಇಂಡಿವಿಜುವಲ್ ಕ್ಯಾನ್ ಕಂಟಿನ್ಯೂ ಟು ಸರ್ವೈವ್, ಆಯಿತಾ. ಬಟ್ ಈ ಇಂಡಿವಿಜುವಲ್ ಇರಲಿಲ್ವಾ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಯಾವುದೇ, ಓಕೆ ಲೆಟ್ಸ್ ಸೇ ಇಷ್ಟು ಆರ್ಗ್ಯಾನಿಸಮ್ಸ್ನ ನಾನಿಲ್ಲಿ ಹಾಕಿದ್ದೀನಿ, ಆಯಿತಾ. ಸೊ ಅಕಸ್ಮಾತ್ ಒಂದೇ ಒಂದು ಎಲಿಫೆಂಟ್ ಸಮ್ಟೈಮ್ ಇನ್ 20th century ಏನಾದರೂ ಒಂದೇ ಒಂದು ಎಲಿಫೆಂಟ್ ಸರ್ವೈವ್ ಆಗಿ ಸತ್ತೋಯ್ತು ಅಂದರೆ ನಮಗೆ ಎಲಿಫೆಂಟ್ ಸ್ಪೀಶೀಸ್ ಇತ್ತು ಅಂತ ಆದರೂ ಗೊತ್ತಾಗ್ತಿತ್ತಾ? ಇಲ್ಲ ಅಲ್ವಾ. ಸೊ ಅದೇ ರೀತಿ ಒಂದು ಸ್ಪೀಶೀಸ್ ಆ್ಯಸ್ ಅಪೋಸ್ ಟು ಇಂಡಿವಿಜುವಲ್, ಒಂದು ಸ್ಪೀಶೀಸ್ ಸರ್ವೈವ್ ಆಗಬೇಕು ಅಂದರೆ ಆರ್ಗ್ಯಾನಿಸಮ್ಸ್ ಏನಿದೆ ರಿಪ್ರೊಡ್ಯೂಸ್ ಮಾಡಲೇಬೇಕು, ಆಯಿತಾ. ಸ್ಪೀಶೀಸ್ ಅಂದ್ರೇನು, ಗ್ರೂಪ್ ಆಫ್ ಸಿಮಿಲರ್ ಆರ್ಗ್ಯಾನಿಸಮ್ಸ್ನ ನಾವು ಸ್ಪೀಶೀಸ್ ಅಂತ ಕರಿತೀವಿ ಅಲ್ವಾ. ಸೊ ಆ ಸ್ಪೀಶೀಸ್ನ ಪಾಪ್ಯುಲೇಷನ್ ಸಾಗ್ತಾನೆ ಇರಲಿ, ಅದು ಎಕ್ಸ್ಟಿಂಕ್ಟ್ ಆಗದೆ ಮುಂದುವರಿತಾ ಇರಲಿ ಅನ್ನೋದಕ್ಕೆ ಆರ್ಗ್ಯಾನಿಸಮ್ಸ್ ಏನಿದೆ ರಿಪ್ರೊಡ್ಯೂಸ್ ಮಾಡಬೇಕು, ಆಯಿತಾ. ಓಕೆ, ಸೊ ಇಷ್ಟು ಕ್ವೆಶನ್ಸ್ನ ಆನ್ಸರ್ ಮಾಡಿದ್ವಿ. ವಾಟ್ ಇಸ್ ರಿಪ್ರೊಡಕ್ಷನ್ ಆ್ಯಂಡ್ ವೈ ಇಸ್ ರಿಪ್ರೊಡಕ್ಷನ್ ನೆಸೆಸರಿ ಅನ್ನೋ ಕ್ವೆಶನ್ಸ್ನ ಆನ್ಸರ್ ಮಾಡಿದ್ದೀವಿ ನಾವು. ನೆಕ್ಸ್ಟ್ ಏನು ನೋಡೋಣ? ಎಸ್, ನೆಕ್ಸ್ಟು DNA ಕಾಪಿಯಿಂಗ್ ಬಗ್ಗೆ ಮಾತಾಡೋಣ, ಆಯಿತಾ. ಸೊ ಏನಿದು DNA, ಅದನ್ನು ಏನಕ್ಕೆ ಕಾಪಿ ಮಾಡಬೇಕು? ಈಗ ರಿಪ್ರೊಡಕ್ಷನ್ ನಡೆಸ್ಬೇಕಂದ್ರೆ ರಿಪ್ರೊಡಕ್ಷನ್ ಏನಕ್ಕೆ ನಡೆಸ್ತಿದ್ದೀವಿ, ಸ್ಪೀಶೀಸ್ ಸರ್ವೈವ್ ಆಗಲಿ ಅಂತ ನಡೆಸ್ತಿದ್ದೀವಿ. ಸೊ ಈಗ ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ನ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ಬರೋದು DNA ಕಾಪಿಯಿಂಗ್, ಆಯಿತಾ ಮಕ್ಕಳೇ. ಏನಕ್ಕೆ DNA ಕಾಪಿಯಿಂಗ್ ಇಸ್ ಇಂಪಾರ್ಟೆಂಟ್? ಈಗ ನಾವು ಒಂದು ಇನ್ಸ್ಟೆನ್ಸ್ ಅಥವಾ ಎಕ್ಸಾಂಪಲ್ನ ತಗೊಳ್ಳೋಣ, ಆಯಿತಾ. ನನ್ನ ತಂದೆ ಏನು ಮಾಡ್ತಾರೆ ಅಂದರೆ ಅವರಿಗೆ ಅವ್ರ ಮಾವ ಒಬ್ಬರು ಇರ್ತಾರೆ, ಅವ್ರ ಮಾವ ಮನೆ ಕಟ್ಸಿರ್ತಾರೆ, ಆಯಿತಾ. ಸೊ ಅದೇ ರೀತಿ ನನ್ನ ತಂದೆಗೂ ಆ ಮನೇನ ಅದೇ ರೀತಿ ಕಟ್ಟಿಸ್ಬೇಕು ಅಂತ ಆಸೆ ಇರುತ್ತೆ. ಸೊ ಈಗ ರ್ಯಾಂಡಮ್ ಆಗಿ ಹೋಗಿ ಮನೆ ಕಟ್ಸೋಕೆ ಸ್ಟಾರ್ಟ್ ಮಾಡಿದ್ರೆ ಅದೇ ಥರ ಕಾಣುತ್ತಾ? ಇಲ್ಲ ಅಲ್ವಾ. ಸೊ ನನ್ನ ತಂದೆ ಏನು ಮಾಡ್ತಾರೆ, ಅವ್ರ ಮಾವನ ಹತ್ರ ಮನೆದು ಬ್ಲೂ ಪ್ರಿಂಟ್ನ ಕೇಳ್ತಾರೆ, ಆಯಿತಾ. ಸೊ ಬ್ಲೂ ಪ್ರಿಂಟ್ ಅಂದ್ರೇನು, ಒಂದು ಮನೆಯಲ್ಲಿ ಬಾತ್ರೂಮ್ ಎಲ್ಲಿ ಬರಬೇಕು, ರೂಮ್ ಎಲ್ಲಿ ಬರಬೇಕು, ಕಿಚನ್ ಎಲ್ಲಿ ಬರಬೇಕು ಅಂತ ಐಡಿಯಾ ಕೊಡುವಂಥ ಒಂದು ಡಾಕ್ಯುಮೆಂಟ್ನ ಬ್ಲೂ ಪ್ರಿಂಟ್ ಅಂತ ನಾವು ಕರಿತೀವಿ ಅಲ್ವಾ. ಸೊ ಏನಕ್ಕೆ ಬ್ಲೂ ಪ್ರಿಂಟ್ ಕೇಳ್ತಿದ್ದಾರೆ? ಸೊ ದ್ಯಾಟ್ ನನ್ನ ತಂದೆ ಕಟ್ಸುವಂಥ ಮನೆ ಅವ್ರ ಮಾವನ ಮನೆ ಥರನೇ ಕಾಣಲಿ ಅಂತ
ಏನು ಬ್ಲೂ ಪ್ರಿಂಟ್ನ ಕೇಳಿರ್ತಾರೆ. ಇದೇ ರೀತಿ ಇನ್ನೊಂದು ಒಂದು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಮಾಡಬೇಕಂದ್ರೆ ಇಟ್ ಹ್ಯಾಸ್ ಟು ಮೇಕ್ ಶ್ಯೂರ್ ದಟ್ ಬರ್ತಿರೋಂಥ ಆರ್ಗ್ಯಾನಿಸಮ್ ಕೂಡ ತನ್ನ ಥರಾನೇ ಇರಲಿ ಅಂತ, ಸಿಮಿಲರ್ ಆಗಿರಲಿ ಅಂತ ಈ ಆರ್ಗ್ಯಾನಿಸಮ್ ನೋಡ್ಕೋಬೇಕು ಆಯಿತಾ. ಅದಕ್ಕೆ ಬೇಕಾಗಿರುವಂಥ ಬ್ಲೂ ಪ್ರಿಂಟ್ನ ನಾವು DNA ಅಂತ ಕರಿತೀವಿ. DNA ಏನು, ಈ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಎಲ್ಲ ಇರತ್ತೆ ಅಲ್ಲ, ಅದೇ ರೀತಿಯ ಒಂದು ಮ್ಯಾಕ್ರೋಮಾಲಿಕ್ಯೂಲ್ DNA ಆಯ್ತಾ ಮಕ್ಕಳೇ. ಅದನ್ನೆಲ್ಲ ನೆನ್ಪಿಟ್ಕೋಬೇಡಿ. ನಿಮಗೆ DNAದು ಫುಲ್ ಫಾರ್ಮ್ ಗೊತ್ತಿರತ್ತೆ ಆ್ಯಂಡ್ ಅದು ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನಿಮಗೆ ಐಡಿಯಾ ಇರಬೇಕು ಆಯಿತಾ. ಸೊ DNA ಅಂದ್ರೇನು, ಡಿಆಕ್ಸಿರೈಬೋ ನ್ಯೂಕ್ಲಿಯಿಕ್ ಆ್ಯಸಿಡ್ ಆಯಿತಾ. ಸೊ ಇದು ಎಲ್ಲಿರತ್ತೆ ಮಕ್ಕಳೇ, DNA ಇರೋದು ಕ್ರೋಮೋಸೋಮ್ಸಲ್ಲಿ. ಕ್ರೋಮೋಸೋಮ್ ಎಲ್ಲಿರತ್ತೆ, ಇನ್ ದ ನ್ಯೂಕ್ಲಿಯಸ್ ಆಫ್ ಅ ಸೆಲ್. ಸೊ ನಮ್ಮ ದೇಹದಲ್ಲಿರುವಂಥ ಆಲ್ಮೋಸ್ಟ್ ಎವ್ರಿ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಇರತ್ತೆ ಆ್ಯಂಡ್ ಪ್ರತಿಯೊಂದು ನ್ಯೂಕ್ಲಿಯಸಲ್ಲಿ DNA ಇರತ್ತೆ ಆಯಿತಾ. ಸೊ ಇಟ್ ಫಂಕ್ಷನ್ಸ್ ಆಸ್ ಅ ಬ್ಲೂ ಪ್ರಿಂಟ್ ಸೊ ದ್ಯಾಟ್ ಮುಂದೆ ಹುಟ್ಟುವಂತಹ ಮಗುವಲ್ಲಿ ಕೂಡ ಎಲ್ಲ ಬಾಡಿ ಪಾರ್ಟ್ಸ್ ಆ್ಯಂಡ್ ಎಲ್ಲ ಪ್ರಾಸೆಸಸ್ ಕರೆಕ್ಟಾಗಿ ಆಗಲಿ ಅಂತ ಎನ್ಶೋರ್ ಮಾಡ್ಕೊಳ್ಳೋದು ನಮ್ಮ DNA. ಸೊ DNA ಹೇಗೆ ಎನ್ಶೋರ್ ಮಾಡುತ್ತೆ, DNA ಅಲ್ಲಿ ಜೀನ್ಸ್ ಇರತ್ತೆ ಆಯಿತಾ. ಆ್ಯಂಡ್ ಆ ಜೀನ್ಸ್ ಏನಿದೆ ಅದು ಪ್ರೋಟೀನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಅಥವಾ ಜೀನ್ಸ್ನ ಕೋಡ್ ಆಗಿ ಇಟ್ಕೊಂಡು ಪ್ರೋಟೀನ್ಸು ಪ್ರೊಡ್ಯೂಸ್ ಆಗುತ್ತೆ ಆಯಿತಾ. ಸೊ DNA ಅಲ್ಲಿ ಸ್ವಲ್ಪ ಏರುಪೇರಾದ್ರೂ ಪ್ರೋಟೀನ್ಸ್ ಏನು ಸೃಷ್ಟಿ ಆಗ್ತಿದೆ ಅದರಲ್ಲಿ ಕೂಡ ಏರುಪೇರು ಆಗುತ್ತೆ ಆ್ಯಂಡ್ ಈ ಪ್ರೋಟೀನ್ಸ್ ನಡೆಸಬೇಕಾಗಿರುವಂಥ ಪ್ರಾಸೆಸಸ್ಸಲ್ಲಿ ಕೂಡ ಏರುಪೇರು ಆಗುತ್ತೆ ಆಯಿತಾ. ಸೊ DNA ಬಗ್ಗೆ ತಿಳ್ಕೊಂಡ್ವಿ. ಈಗ DNA ರೆಪ್ಲಿಕೇಶನ್ ಅಂತ ನಾವು ಫಸ್ಟ್ ಸ್ಟೆಪ್ ಆಫ್ ರಿಪ್ರೊಡಕ್ಷನ್ ಅಂತ ಕರೆದ್ವಿ ಅಲ್ವಾ. ಈಗ DNA ಒಂದೇ ರೆಪ್ಲಿಕೇಟ್ ಆದರೆ ಸಾಕಾ, ಇಲ್ಲ ಅಲ್ವಾ. ಸೊ DNA ನ ಮಾತ್ರ ಡ್ಯೂಪ್ಲಿಕೇಟ್ ಮಾಡಿ ಅದನ್ನು ಸೆಲ್ಲಿಂದ ಆಚೆ ತೆಗೆದುಬಿಟ್ರೆ ಖಾಲಿ DNA ಸರ್ವೈವ್ ಆಗತ್ತಾ, ನೋ. ದೇರ್ಫೋರ್ DNA ರೆಪ್ಲಿಕೇಶನ್ ನಡೆಸಿದ್ಮೇಲೆ ಸೆಲ್ಯುಲಾರ್ ಅಪ್ಯಾರಟಸ್ನ ಕೂಡ ನೀವು ಕಾಪಿ ಮಾಡಬೇಕು ಪ್ರತಿಯೊಂದು ಸೆಲ್ ಆಯಿತಾ. ಸೊ ಸೆಲ್ಯುಲಾರ್ ಅಪ್ಯಾರಟಸ್ ಅಂದ್ರೇನು, ಸೆಲ್ಲಲ್ಲಿರುವಂಥ ಪ್ರತಿಯೊಂದು ಆರ್ಗನಲ್ ಮತ್ತು ಬೇರೆ ಎಲ್ಲ ರೀತಿಯ ಮೆಷಿನರಿನ ಕೂಡ, ಸೆಲ್ಯುಲಾರ್ ಮೆಷಿನರಿನ ಕೂಡ ನಮ್ಮ ಸೆಲ್ ಏನಿದೆ ಡ್ಯೂಪ್ಲಿಕೇಟ್ ಮಾಡಿ ಆ ರೆಪ್ಲಿಕೇಟೆಡ್ DNA ಒಟ್ಟಿಗೆ ಆಚೆ ತೆಗಿಬೇಕು ಆಯಿತಾ. ಸೊ ದೋಸ್ ಆರ್ ದ ಬೇಸಿಕ್ ಸ್ಟೆಪ್ಸ್ ಆಫ್ ರೀಪ್ರೊಡಕ್ಷನ್. ಈಗ ನೀವು ಇನ್ನೊಂದೇನು ತಿಳ್ಕೊಬೇಕು ಅಂದರೆ, DNA ಕಾಪೀಸ್ ಏನು ಜನರೇಟ್ ಆಗ್ತಿದೆ, ಈ ಆರ್ಗ್ಯಾನಿಸಮ್ ಅಥವಾ ಆಫ್ ಸ್ಪ್ರಿಂಗ್ಗೆ ಹೋಗಬೇಕಾಗಿರುವಂಥ DNA ಕಾಪೀಸ್ ಏನಿದೆ ಅದು ದೇ ಆರ್ ಸಿಮಿಲರ್ ಟು ಪೇರೆಂಟ್ DNA ಬಟ್ ನಾಟ್ ಐಡೆಂಟಿಕಲ್. ಯಾಕಂದರೆ ಪ್ರತಿಯೊಂದು ಲೈಫ್ ಪ್ರಾಸೆಸಸ್ ಏನು ನಡೆಯುತ್ತೆ ಇದು ಆಬ್ಸಲ್ಯೂಟ್ಲಿ ಆ್ಯಕ್ಯುರೇಟ್ ಆಗಿರುತ್ತೆ ಯಾವಾಗಲೂ ಅಂತ ನಾವು ಎನ್ಶೋರ್ ಮಾಡೋಕ್ಕೆ ಆಗಲ್ಲ ಆಯಿತಾ. ಸೊ ಎರರ್ಸ್ ಅಥವಾ ತಪ್ಪುಗಳು ಸಹಜ, ನಮ್ಮ ಮಾಲಿಕ್ಯೂಲ್ಸಲ್ಲಿ ಕೂಡ ತಪ್ಪುಗಳು ಸಹಜ. ಸೊ ಈ ಎರರ್ಸಿಂದ DNA ಏನು ಹೊಸದಾಗಿ ಸೃಷ್ಟಿ ಆಗ್ತದೆ ಅದು ಸಿಮಿಲರ್ ಟು ಪೇರೆಂಟ್ DNA ಆಗಿರುತ್ತೆ ಬಟ್ ನಾಟ್ ಐಡೆಂಟಿಕಲ್. ಐಡೆಂಟಿಕಲ್ ಅಂದರೆ ಬಿಲ್ಕುಲ್ ಹೊಂದಾಣಿಕೆ ಆಗಲ್ಲ, ಬಟ್ ಮೋಸ್ಟ್ ಆಫ್ ದ ಸ್ಟ್ರಕ್ಚರ್ ಇರಲಿ ಅಥವಾ ಅದರಲ್ಲಿ ಬೇರೆ ಬೇರೆ ಮಾಲಿಕ್ಯೂಲ್ಸ್ನ ಅರೇಂಜ್ಮೆಂಟ್ ಏನಿರುತ್ತೆ ದಟ್ ವಿಲ್ ಬಿ ಸಿಮಿಲರ್ ಆಯಿತಾ ಮಕ್ಕಳೇ. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ಯು ಹ್ಯಾವ್ ಟು ನೋ ಅಬೌಟ್ DNA ಕಾಪಿಂಗ್. ಸೊ ಇಲ್ಲಿ ಡಯಾಗ್ರಾಮ್ ಹಾಕಿದ್ದೀನಿ ಅಲ್ವಾ, ಅದು ಕೂಡ ನೆನ್ಪು ಮಾಡ್ಕೊಳ್ಳಿ ನೀವು. ಸೊ ದೀಸ್ ಆರ್ ಕ್ರೋಮೋಸೋಮ್ಸ್ ಅಲ್ಲಿ DNA ಇರುತ್ತೆ, DNA ಇಂದ ಪ್ರೋಟೀನ್ಸ್ ತಯಾರಾಗತ್ತೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ನ ನೋಡೋಣ. ಸೊ ಈಗ ನಾವು ಎರರ್ಸ್ ಇನ್ DNA ಅಂತ ಮಾತಾಡಿದ್ವಿ ಅಲ್ವಾ, ಎರರ್ಸ್ ಇನ್ DNA ರೆಪ್ಲಿಕೇಶನ್ ಅಂತ ಮಾತಾಡಿದ್ವಿ. ಸೊ ಆ ಎರರ್ಸ್ಗೆ ಒಂದು ಪರ್ಟಿಕ್ಯುಲರ್ ಟರ್ಮ್ ಇದೆ ಆಯಿತಾ. ವಾಟ್ ಇಸ್ ದಟ್ ಟರ್ಮ್? ಇಟ್ ಇಸ್ ವೇರಿಯೇಷನ್. ವೇರಿಯೇಷನ್ ಅಂದ್ರೆ ಏನೋ, ಬೇಸಿಕಲಿ ಲೇಮನ್ ಟರ್ಮ್ ಅಥವಾ ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿ ವೇರಿಯೇಷನ್ನ ನಾವು ಬದಲಾವಣೆ ಅಥವಾ ಚೇಂಜಸ್ ಅಂತ ಕರಿತೀವಿ ಅಲ್ವಾ. ಬಟ್ DNA ರೆಪ್ಲಿಕೇಶನಲ್ಲಿ ವೇರಿಯೇಷನ್ಗೆ ಒಂದು ಸ್ಪೆಷಲ್ ಇಂಪಾರ್ಟೆನ್ಸ್ ಇದೆ. ವಾಟ್ ಇಸ್ ದ್ಯಾಟ್? ಸೊ ವಾಟ್ ಇಸ್ ವೇರಿಯೇಷನ್? ಚೇಂಜಸ್. ಸೊ ಚೇಂಜಸ್, ಯಾವಾಗ ಬರುವಂಥ ಚೇಂಜಸ್ನ ವೇರಿಯೇಷನ್ ಅಂತ ಕರಿತೀವಿ? ಚೇಂಜಸ್ ದಟ್ ಅಕರ್ ಡ್ಯೂರಿಂಗ್ DNA ರೆಪ್ಲಿಕೇಶನ್ ಆಯ್ತಾ ಮಕ್ಕಳೇ. ಸೊ ಇದನ್ನ ನಾವು ವೇರಿಯೇಷನ್ ಅಂತ ಕರಿತೀವಿ. ಚೇಂಜಸ್ ಆರ್ ಎರರ್ಸ್ ದಟ್ ಅರೈಸ್ ಡ್ಯೂರಿಂಗ್ DNA ರೆಪ್ಲಿಕೇಶನ್. ಸೊ ವೇರಿಯೇಷನ್ ಅಥವಾ ಬದಲಾವಣೆ ಬೇರೆ ಬೇರೆ ರೀತಿಯಲ್ಲಿ ಇರತ್ತೆ ಆಯ್ತಾ. ಸೊ ಏನಿದು, ಇದು ಯೂಸ್ಫುಲ್ ಆಗಿರ್ಬೋದು, ನ್ಯೂಟ್ರಲ್ ಆಗಿರ್ಬೋದು ಅಥವಾ ಹಾರ್ಮ್ಫುಲ್ ಆಗಿರ್ಬೋದು. ಇದರ ಅರ್ಥ ಏನು? ಚೇಂಜಸ್ ಅಲ್ಲಿ ಯೂಸ್ಫುಲ್ ಚೇಂಜಸ್, ನ್ಯೂಟ್ರಲ್ ಚೇಂಜಸ್, ಹಾರ್ಮ್ಫುಲ್ ಚೇಂಜಸ್ ಅಂದರೆ ಅರ್ಥ ಏನು? ಇಲ್ಲಿರುವಂಥ ಜಿರಾಫ್ ಪಾಪ್ಯುಲೇಷನ್ನ ನಾವು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋಣ ಆಯಿತಾ. ಸೊ ಈ ಯೆಲ್ಲೋ ಜಿರಾಫ್ಸ್ನ ಒಂದಷ್ಟು ಪಾಪ್ಯುಲೇಷನ್ ಇರುತ್ತೆ ಆಯಿತಾ. ಸೊ ಈ ಯೆಲ್ಲೋ ಜಿರಾಫ್ಸ್ ರಿಪ್ರೊಡ್ಯೂಸ್ ಮಾಡಿದಾಗ ಬೇರೆ ಬೇರೆ ರೀತಿಯ ಚೇಂಜಸ್ ಅಥವಾ ವೇರಿಯೇಷನ್ಸ್ ಇರುವಂಥ ಒಂದಷ್ಟು ಜಿರಾಫ್ಸ್ನ ಇವು ರಿಪ್ರೊಡ್ಯೂಸ್ ಮಾಡ್ತವೆ. ಸೊ ಫಸ್ಟ್ ಬಂದು ಒಂದು ವೈಟ್ ಜಿರಾಫ್ನ ಕನ್ಸಿಡರ್ ಮಾಡೋಣ.
ನೆಕ್ಸ್ಟ್ ಗ್ರೇ ಜಿರಾಫ್ನ ಕನ್ಸಿಡರ್ ಮಾಡೋಣ ಆಯ್ತಾ. ಮಿಕ್ಕಿದೆಲ್ಲ ಮೋಸ್ಟ್ ಆಫ್ ದೆಮ್ ಆರ್ ಯೆಲ್ಲೋ ಜಿರಾಫ್ಸ್ ಓನ್ಲಿ. ಅಂದ್ರೆ ಹೇಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಯೆಲ್ಲೋ ಜಿರಾಫ್ಸ್ ಏನಿದಾವೆ ಇದಕ್ಕೆ ಏನು ಒಂದು ಎಬಿಲಿಟಿ ಇದೆ ಆಯ್ತಾ. ಸೊ ಇದು 1 ಲೀಟರ್ ಆಫ್ ವಾಟರ್ನ ಕನ್ಸ್ಯೂಮ್ ಮಾಡಿ 4 to 5 days ಸರ್ವೈವ್ ಮಾಡತ್ತೆ ಅಂತ ಅನ್ಕೊಳ್ಳಿ ಆಯ್ತಾ. ಯೆಲ್ಲೋ ಜಿರಾಫ್ಸ್ ಅಂದ್ರೆ ಪೇರೆಂಟ್ ಜಿರಾಫ್ಸಿಗೆ ಈ ಎಬಿಲಿಟಿ ಇರತ್ತೆ. ನೆಕ್ಸ್ಟ್ ಬಿಕಾಸ್ ಆಫ್ ಚೇಂಜಸ್ ಇನ್ DNA ರೆಪ್ಲಿಕೇಶನ್ ಹೊಸದಾಗಿ ವೈಟ್ ಜಿರಾಫ್ ಏನು ಕ್ರಿಯೇಟ್ ಆಗಿದೆ ಇದು 0.5 ಲೀಟರ್ಸ್ ಆಫ್ ವಾಟರ್ನ ಕನ್ಸ್ಯೂಮ್ ಮಾಡಿ 10 days ಸರ್ವೈವ್ ಮಾಡತ್ತೆ ಆಯ್ತಾ. 10 days ಸರ್ವೈವ್ ಮಾಡತ್ತೆ ಅಂದ್ರೆ 10 days ಇದಕ್ಕೆ ವಾಟರ್ ಬೇಡ ಆಯ್ತಾ, ವಾಟರ್ ಇಲ್ಲದೆ ಸರ್ವೈವ್ ಮಾಡತ್ತೆ. ಮತ್ತೆ ನಮ್ಮ ಗ್ರೇ ಜಿರಾಫ್ ಅಲ್ಲಿ ಬೇರೆ ರೀತಿಯ ಚೇಂಜ್ ಆಗಿರುತ್ತೆ. ಯಾವ್ದು ಇದು 2 ಲೀಟರ್ಸ್ ಆಫ್ ವಾಟರ್ನ ಕನ್ಸ್ಯೂಮ್ ಮಾಡಿ ಬರೀ 2 days ಬದುಕಿರತ್ತೆ. ಸೊ 2 days ಆದ್ಮೇಲೆ ಮತ್ತೆ ಇದು ಗ್ರೇ ಜಿರಾಫಿಗೆ ವಾಟರ್ ಕನ್ಸ್ಯೂಮ್ ಮಾಡ್ಬೇಕು. ಇದೆಲ್ಲ ಫ್ಯಾಕ್ಟ್ಸ್ ಅಲ್ಲ, ಆಮೇಲೆ ನೀವು ಒಂದು ಬಯಾಲಜಿ ಟೀಚರ್ ಆಗಿ ಏನೇನು ಬಕ್ವಾಸ್ ಮಾಡ್ತಿದ್ದೀರಾ ಅಂತ ಎಲ್ಲ ಬೈಕೋಬೇಡಿ. ದೀಸ್ ಆರ್ ಜಸ್ಟ್ ರ್ಯಾಂಡಮ್ ನಂಬರ್ಸ್ ದಟ್ ಹ್ಯಾವ್ ಕಮ್ ಅಪ್ ವಿತ್. ಸೊ ಏನಾಗುತ್ತೆ, ಈ ಜಿರಾಫ್ಸ್ ಇರುವಂತಹ ರೀಜನ್ ಏನಿದೆ ಅಲ್ಲಿ ವಾಟರ್ದು ಸ್ಕೇರ್ಸಿಟಿ ಅಥವಾ ಡ್ರೌಟ್ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗತ್ತೆ ಆಯ್ತಾ. ಸೊ ಆಗ ಈ 1 ಲೀಟರ್ ವಾಟರ್ ಕುಟ್ಕೊಂಡು 4-5 days ಬದುಕತ್ತೆ ಅಲ್ಲ ಜಿರಾಫ್ಸ್. ಸೊ ದೀಸ್ ಆರ್ ಓಕೆ, ಅಷ್ಟೊಂದೇನು ಹಾರ್ಮ್ ಆಗಿರಲ್ಲ ಇದಕ್ಕೆ. ಬಟ್ ಈ 2 ಲೀಟರ್ ಕುಟ್ಕೊಂಡು ಬರೀ 2 days ಬದುಕುವಂತಹ ಗ್ರೇ ಜಿರಾಫ್ಸ್ ಏನಿದೆ ಈ ಜಿರಾಫ್ಸು adversely affect ಆಗತ್ತೆ. ದಿಸ್ ಚೇಂಜ್ ಆರ್ ದಿಸ್ ವೇರಿಯೇಷನ್ ಇಸ್ ಹಾರ್ಮ್ಫುಲ್ ಟು ಗ್ರೇ ಜಿರಾಫ್ಸ್ ಆಯ್ತಾ. ಬಟ್ ನಮ್ಮ ವೈಟ್ ಜಿರಾಫ್ಸ್ ಏನಿದಾವೆ ಇದು 0.5 ಲೀಟರ್ ವಾಟರ್ನ ಕನ್ಸ್ಯೂಮ್ ಮಾಡ್ಕೊಂಡು 10 days ವರ್ಗೂ ಬದುಕಿರ್ತವೆ. ಸೊ ಈ ಜಿರಾಫ್ಸಿನ ವೇರಿಯೇಷನ್ ಇಟ್ ಈಸ್ ಯೂಸ್ಫುಲ್ ಟು ದೆಮ್. ಯಾಕಂದ್ರೆ ವಾಟರ್ ಇಲ್ದೇನು ಇಷ್ಟು ದಿನ ಈ ಜಿರಾಫ್ಸ್ ಆರಾಮಾಗಿ ಬದುಕಿರ್ತವೆ. ಅಂಡ್ ಈ ಜಿರಾಫ್ಸ್ ನಮ್ಮ ಏನು ನಾರ್ಮಲ್ ಯೆಲ್ಲೋ ಜಿರಾಫ್ಸ್ ಏನಿದೆ ಫಾರ್ ದೆಮ್ ದಿಸ್ ಚೇಂಜ್ ಆಫ್ ವೇರಿಯೇಷನ್ ಇಸ್ ನ್ಯೂಟ್ರಲ್. ಅಷ್ಟೊಂದು ಅಂದ್ರೆ ಆ DNA ಕಾಪಿ ಆಗ್ಬೇಕಾದ್ರೆ ಸ್ವಲ್ಪ ಚೇಂಜಸ್ ಬಂದಿರತ್ತೆ. ಬಟ್ ಆ ಚೇಂಜಸ್ ಪ್ರೋಟೀನ್ಸ್ ಅಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ತರಿಸಿರಲ್ಲ ಆಯ್ತಾ. ದೇರ್ ಫೋರ್ ಹುಟ್ಟಿರುವಂತಹ ಯೆಲ್ಲೋ ಜಿರಾಫ್ಸ್ ಅಲ್ಲಿ ಕೂಡ 1 ಲೀಟರ್ ವಾಟರ್ ಫಾರ್ 4 to 5 days ಈ ಎಬಿಲಿಟಿನೇ ರಿಟೈನ್ ಆಗಿರತ್ತೆ. ಬಟ್ ಬೇರೆ ಚೇಂಜಸ್ ನಡೆದು ವೈಟ್ ಜಿರಾಫ್ಸ್ ಅಲ್ಲಿ ಹೊಸ ಅಬಿಲಿಟಿ ಅಂಡ್ ಗ್ರೇ ಜಿರಾಫ್ಸ್ ಅಲ್ಲಿ ಈ ರೀತಿಯ ಹೊಸ ಅಬಿಲಿಟಿ ಆರ್ ಇನ್ಎಬಿಲಿಟಿ ಸೃಷ್ಟಿ ಆಗಿರತ್ತೆ. ಸೊ ವೇರಿಯೇಷನ್ಸ್ ಅಲ್ಲಿ ಯೂಸ್ಫುಲ್, ನ್ಯೂಟ್ರಲ್ ಅಂಡ್ ಹಾರ್ಮ್ಫುಲ್ ಹೇಗೆ ಇರತ್ತೆ ಟೈಪ್ಸ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ವೇರಿಯೇಷನ್ಸ್ನ ಇಂಪಾರ್ಟೆನ್ಸ್ ಏನು? ಸೊ ಇಷ್ಟೊತ್ತವರೆಗೂ ನಾವು DNA ಏನಿದೆ ಅದು ಎಷ್ಟು ಇಂಪಾರ್ಟೆಂಟ್ ಒಂದು ಆರ್ಗ್ಯಾನಿಸಮ್ ಸರ್ವೈವ್ ಆಗಕ್ಕೆ, ಇಟ್ ಇಸ್ ಅ ಬ್ಲೂ ಪ್ರಿಂಟ್ ಫಾರ್ ಬಾಡಿ ಡಿಸೈನ್ ಆಫ್ ಅನ್ ಆರ್ಗ್ಯಾನಿಸಮ್ ಅಂತ ಎಲ್ಲ ತಿಳ್ಕೊಂಡ್ವಿ ಅಲ್ವಾ. ಸೊ ವೇರಿಯೇಷನ್ಸ್ ಏನಿದೆ ದೀಸ್ ಆರ್ ಇಂಪಾರ್ಟೆಂಟ್. ಯಾಕಂದರೆ ಸ್ಪೀಶೀಸ್ ಏನಿದೆ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಸರ್ವೈವ್ ಆಗಬೇಕು, ಇವಾಲ್ವ್ ಆಗಬೇಕು. ಸೊ ದ್ಯಾಟ್ ಇಸ್ ದ ಕೀವರ್ಡ್. ಎವಲ್ಯೂಷನ್ ಏನಿದೆ ಇದ್ರ ಬಗ್ಗೆ ನೀವು ನೆಕ್ಸ್ಟ್ ಚಾಪ್ಟರಲ್ಲಿ ತಿಳ್ಕೊತೀರಾ ಆಯ್ತಾ. ಸೊ ಸ್ಪೀಶೀಸ್ ಏನಿದೆ ಅದು ಸರ್ವೈವ್ ಆಗಬೇಕು ಅಥವಾ ಇವಾಲ್ವ್ ಆಗಬೇಕು ಅನ್ನೋದಕ್ಕೆ ವೇರಿಯೇಷನ್ಸ್ ಪ್ಲೇ ಅ ಕೀ ರೋಲ್ ಆಯ್ತಾ ಮಕ್ಕಳೇ. ಸೊ ಒಂದೇ ಥರ ಸ್ಪೀಶೀಸ್ ಇದ್ದಿದ್ರೆ ನಮ್ಮ ಯೆಲ್ಲೋ ಜಿರಾಫ್ಸ್ ಏನಿದೆ ಅದು ಬರೀ ಯೆಲ್ಲೋ ಜಿರಾಫ್ಸ್ನೇ ರಿಪ್ರೊಡ್ಯೂಸ್ ಮಾಡ್ಕೊಂಡು ಹೋಗಿದ್ರೆ ಈ ರೀತಿಯ ಅಡ್ವಾಂಟೇಜ್ ವೈಟ್ ಜಿರಾಫ್ಗೆ ಇರುವಂತಹ ಅಡ್ವಾಂಟೇಜ್ ಸೃಷ್ಟಿ ಆಗ್ತಿರ್ಲಿಲ್ಲ ಆಯ್ತಾ. ಸೊ ಈ ರೀತಿಯ ಅಡ್ವಾಂಟೇಜ್ ಹ್ಯಾಸ್ ಟು ಬಿ ಪ್ರೆಸೆಂಟ್ ಫಾರ್ ಸರ್ವೈವಲ್ ಆಫ್ ಸ್ಪೀಶೀಸ್. ಆ್ಯಂಡ್ ಸರ್ವೈವಲ್ ಆಫ್ ಸ್ಪೀಶೀಸ್ ನಡಿಬೇಕು ಅಂದರೆ ವೇರಿಯೇಷನ್ ಇಸ್ ಇಂಪಾರ್ಟೆಂಟ್ ಆಯಿತಾ. ಸೊ ಅಡ್ಯಾಪ್ಟಬಿಲಿಟಿ ಅಂತ ಕೂಡ ಕರೀತಾರೆ. ಒಂದು ಆರ್ಗ್ಯಾನಿಸಮ್ ಇನ್ಹೆಬಿಟ್ ಮಾಡುವಂತಹ ಜಾಗನ ನೀಶ್ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಸೊ ಇದನ್ನ ನಿಚ್ ಅಂತ ಕೂಡ ಕರೀತಾರೆ. ಏನು ಸರಿ ಅನ್ಸುತ್ತೋ ಹಾಗೆ ಪ್ರೊನೌನ್ಸ್ ಮಾಡಿ. ಸೊ ಈ ನೀಶಲ್ಲಿ ಆರ್ಗ್ಯಾನಿಸಮ್ ಸರ್ವೈವ್ ಮಾಡಬೇಕು ಅಂದರೆ ಅದಕ್ಕೆ ಒಂದಷ್ಟು ಎಬಿಲಿಟೀಸ್ ಇರಬೇಕು. ಆ ಗುಣಗಳು ಅಥವಾ ಆ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಅಂದರೆ ಆ ಪ್ರಾಸೆಸ್ನ ನಾವು ಅಡ್ಯಾಪ್ಟಬಿಲಿಟಿ ಅಂತ ಕರಿತೀವಿ.